ಬೆಂಗಳೂರು ಮಹದೇವಪುರ ಕ್ಷೇತ್ರದ ತಿರುಮೇನಹಳ್ಳಿಯಲ್ಲಿ ಇರುವಂತಹ ಸುಮಾರು 55 ಎಕರೆ 25 ಗುಂಟೆ ವಿಸ್ತೀರ್ಣದ ಕೆರೆಯನ್ನ ಅಭಿವೃದ್ಧಿಪಡಿಸುವಂತೆ ಗ್ರಾಮಸ್ಥರು ಶಾಸಕಿಯಾದ ಮಂಜುಳಾ ಲಿಂಬಾವಳಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಕಳೆದ 5 ವರ್ಷಗಳಿಂದ ಬರಡು ಭೂಮಿಯಾಗಿ ಉಳಿದಿರುವಂತಹ ಈ ಕೆರೆಯ ಹೂಳು ತೆರವುಗೊಳಿಸಿ ಕೆರೆಗೆ ಸಂಪರ್ಕ ಇರುವಂತಹ ರಾಜಕಾಲುವೆಯ ಒತ್ತುವರಿ ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿ ನೂರಾರು ರೈತರಿಗೆ ನೀರಾವರಿ ಹಾಗೂ 10 ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವ ಸಾಧ್ಯತೆ ಆಗುತ್ತೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಸರ್ಕಾರಿ ಕೆರೆಗಳ ಬಗ್ಗೆ ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟು ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರ ಗಮನಕ್ಕೂ ತಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲ ಲೆಟರ್ಗಳನ್ನು ಕೊಟ್ಟಿದ್ರು. ಇಲ್ಲಿ ಬಹಳಷ್ಟು ಕಾಲ ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಹಾಗಾಗಿ ನಾವು ಇದು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾಧ್ಯಮದ ಸಹಕಾರದಿಂದ ನ್ಯೂಸನ್ನು ಮಾಡಿ ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ಪ್ರಚಾರ ಮಾಡಿದಾಗ ಸಂಬಂಧಪಟ್ಟ ಕಂದಾಯ ಇಲಾಖೆ ವ್ಯವಸ್ಥೆಯವರು ಮತ್ತು ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಬಂದು ಸ್ಥಳ ತನಿಖೆ ಮಾಡಿ ತುರ್ತಾಗಿ ಸ್ಥಳ ತನಿಖೆಯಲ್ಲಿ ಯಾವುದೇ ಒತ್ತುವರಿಯಾಗಿದೆ ಭೂಮಾಪಕನ ಇಲಾಖೆಯೊಂದಿಗೆ ಸರ್ವೆಯವರು ಬಂದು ಜಂಟಿಯಾಗಿ ಅಳತೆ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಅಳತೆ ಕಾರ್ಯಕ್ರಮ ಮಾಡುವಾಗ ಸಾಕಷ್ಟು ರೈತರು ಸ್ವಲ್ಪ ತೊಂದರೆ ಕೊಟ್ಟಿರ್ತಾರೆ. ಹಾಗಾಗಿ ಈಗ ಏನು ಈ ಸರ್ವೆ ನಂಬರ್ಗಳಲ್ಲಿ ತಿರುಮೇನಹಳ್ಳಿಯಿಂದ ಹಿಡಿದು ಉಸ್ಕೂರ್ಕೊಡಿವರೆಗೂ ನಮ್ಮ ಬೆಂಗಳೂರು ಪೂರ್ವ ತಾಲೂಕಿಗೆ ಬರುವಂತಹ ಒಂದು ಕೆರೆಗಳು, ಈ ಕೆರೆಗಳಲ್ಲಿ ಎಷ್ಟು ಒತ್ತುವರಿಯಾಗಿತ್ತು ಅಂದರೆ ಬಹಳಷ್ಟು ಒತ್ತುವರಿಯಾಗಿದೆ. ಏನು ದನ ಕರುಗಳು ಹೋದ್ರೂ ಪ್ರತಿನಿತ್ಯ ಗಲಾಟೆಗಳು ಆ ಥರ ಆಗ್ತಾನೆ ಇತ್ತು. ಅದ್ರ ಬಗ್ಗೆ ನಾವು ಪರಿಸರದ ಒಂದು ಉಳಿವಿಗೋಸ್ಕರ ನಾವು ಹೋರಾಟವನ್ನು ಪ್ರಾರಂಭ ಮಾಡಿರ್ತೀವಿ. ಆ ಪ್ರಾರಂಭ ಮಾಡೋ ಒಂದು ನಿಟ್ಟಿನೊಳಗಡೆ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಬಂದು ಟ್ರೆಂಚ್ ಹೊಡೆದು ಮತ್ತು ಈ ಸಣ್ಣ ನೀರಾವರಿ ಇಲಾಖೆಯವರು ಏನು ಮಾಡಬೇಕಾಗಿತ್ತು ಅದನ್ನು ಅವ್ರ ಕೆಲಸ ಅವ್ರು ಫಸ್ಟೇ ಮಾಡಿದಿದ್ರೆ ಈ ಕೆರೆ ಬಂದು 2021ರಲ್ಲಿ ತುಂಬಿತ್ತು. ಆವಾಗ ಸುಮಾರು ಹಳ್ಳಿಗಳಿಗೆ ಇದು ನೀರು ಸಪ್ಲೈ ಆಗ್ತಾಯಿತ್ತು. ಆಮೇಲೆ ಎಲ್ಲ ಬೋರುಗಳಲ್ಲೂ ನೀರು ಬರ್ತಾಯಿತ್ತು. ಅದ್ರ ಬಿಫೋರ್ ಹೋದರೆ ನಮಗೆ 30 ವರ್ಷ ಬ್ಯಾಕ್ ತುಂಬಿತ್ತು. ಅದಾದಮೇಲೆ ತುಂಬೇ ಇರಲಿಲ್ಲ. ಲಾಸ್ಟ್ 2021ರಲ್ಲಿ ತುಂಬಿತ್ತು. ಮತ್ತು 2 ವರ್ಷ ನೀರಿತ್ತು. ಆಮೇಲೆ ಎಲ್ಲ ಖಾಲಿ ಆಗಿಬಿಡ್ತು. ಈಗೆಲ್ಲ ಬತ್ತೋಗ್ಬಿಟ್ಟಿದೆ. ಹಾಗಾಗಿ ನೀರಿಲ್ಲ. ಊರ ಜನಕ್ಕೆ ವ್ಯವಸಾಯಕ್ಕೆ ಸಹಾಯ ಆಗುತ್ತೆ, ಕುಡಿಯೋ ನೀರಿಗೆ ಸಹಾಯ ಆಗುತ್ತೆ, ದನ ಕರುಗಳಿಗೆ ಸಹಾಯ ಆಗುತ್ತೆ, ಬೋರ್ವೆಲ್ಗೆ ಸಹಾಯ ಆಗುತ್ತೆ. ಇದರಲ್ಲಿ ನೀರಿದ್ದರೆ ತಾನೇ ಊರಲ್ಲಿರೋ ಬೋರ್ವೆಲ್ಲಲ್ಲಿ ನೀರು ಬರುತ್ತೆ. ಇದರಲ್ಲಿ ನೀರಿಲ್ಲ ಅಂದರೆ ಊರಲ್ಲಿರೋ ಬೋರ್ವೆಲ್ಲಲ್ಲಿ ನೀರು ಬರಲ್ಲ. ಹಾಗಾಗಿ ಬೇಸಿಗೆ